ಸ್ವರ್ಗಲೋಕ ಚಾನಲ್ಗೆ ಸ್ವಾಗತ. ಇವತ್ತು ಪ್ಲೈನ್ ಬ್ಲೌಸ್ ಕಟಿಂಗು ಮತ್ತು ಸ್ಟಿಚಿಂಗು ಎರಡೂ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಲೈಕ್ ಮಾಡ್ತಾ ಇಲ್ಲ ಯಾರೂ, ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಪ್ಲೈನ್ ಬ್ಲೌಸ್ ಮೆಜರ್ಮೆಂಟ್ನ ಒಂದು ಸ್ಲಿಪ್ಪಲ್ಲಿ ಬರೆದಿಟ್ಕೊಂಡಿದ್ದೀನಿ ನೋಡಿ. ಬ್ಲೌಸ್ ಪೀಸ್ನ ಈಗ ಹಾಕ್ಕೊಂಡಿದ್ದೀನಿ. ಓಪನ್ ಸೈಡ್ ಆಪೋಸಿಟ್ ಇರಬೇಕು, ಕ್ಲೋಸಿಂಗ್ ಸೈಡ್ ನಮ್ಮ ಕಡೆ ಇರಬೇಕು. ಲೆಂತು ನಮಗೆ 15 ಇಂಚ್ ಬೇಕು. ನಾನು 2 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಟೋಟಲ್ 17 ಇಂಚ್ಗೆ ಒಂದು ಮಾರ್ಕ್ ಹಾಕೋತಾ ಇದ್ದೀನಿ. ಈಗ ಶೋಲ್ಡ್ರು ತೊಗೋತಾ ಇದ್ದೀನಿ. 5.5 ಇಂಚು, ನೆಕ್ಕು 2.5, ಅದೇ 5.5ಗೆ ಡೌನ್ ತೊಗೊಂಡು ಒಂದು ಮಾರ್ಕ್ ಹಾಕೋತಾ ಇದ್ದೀನಿ. ಅದು 6 ಮೂರು ಲೆಂತು 6 ಇಂಚ್ ತೊಗೋತಾ ಇದ್ದೀನಿ. ಚೆಸ್ಟ್ ಲೈನ್ ಮಾರ್ಕ್ ಹಾಕೋತಾ ಇದ್ದೀನಿ. 1.25 ಇಂಚ್ಗೆ ನಾನು ಶೇಪ್ ಹಾಕೋತಾ ಇದ್ದೀನಿ. ಈಗ ಚೆಸ್ಟ್ ತೊಗೋಬೇಕು. ನಂದು 10 ಇಂಚಿದೆ, ವೇಸ್ಟ್ 9 ಇದೆ, 1 ಇಂಚ್ ಡಾಟು ಮತ್ತು 2 ಇಂಚ್ ಕಚ್ಚಗೆ ಒಂದು ಲೈನ್ ಹಾಕೋತಾ ಇದ್ದೀನಿ. ಹಾಗೆ ಆರ್ಮೋಲ್ ರೌಂಡನ್ನ ಚೆಕ್ ಮಾಡಬೇಕು. ನನಗೆ 9.25 ಇಂಚ್ ಬೇಕು. ಜಾಸ್ತಿ ಬರ್ತಾಯಿದೆ, 9.25 ಬರ್ತಾಯಿದೆ. 1/4 ಇಂಚು ಮೇಲೆ ಮಾಡಿಕೊಂಡು ಮತ್ತೆ ತಿರ್ಗಾ 1/4 ಇಂಚ್ ಶೇಪ್ ಹಾಕ್ಕೊಂಡು ಚೆಕ್ ಮಾಡಬೇಕು. ನೋಡಿ ಈಗ ಕರೆಕ್ಟಾಗಿದೆ. ಬ್ಯಾಕ್ ಡೀಪ್ ತೊಗೋಬೇಕು, 10 ಇಂಚು. ಮೇಲೆ ನೆಕ್ 2.5 ತೊಗೊಂಡಿದ್ದೆ. ಈಗ ನಾನು 3/4 ಇಂಚು 1 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. 3.5ಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಬ್ರಾಡಾಗಿರಲಿ ಅಂತ ರೌಂಡ್ ಶೇಪ್ ಹಾಕೋತಾ ಇದ್ದೀನಿ. ನಾನು ಬ್ಯಾಕ್ ನೆಕ್ ಟಕ್ ಮಾರ್ಕ್ ಮಾಡ್ಕೊಂಡಿಲ್ಲ, ಆಮೇಲೆ ಮಾಡ್ಕೋತಾ ಇದ್ದೀನಿ. ಈಗ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಕಟ್ ಮಾಡಿ ಆಯಿತು. ನೆಕ್ ಕಟ್ ಮಾಡಿಲ್ಲ. ಲೆಂತು 4 ಇಂಚ್ ತೊಗೊಂಡಿದ್ದೀನಿ. ಈಗ ಮ್ಯಾಚ್ ಹಾಕೋತಾ ಇದ್ದೀನಿ. ನಾನು 1.5 ಇಂಚ್ ಏನು ಬಿಟ್ಟಿದ್ದೆ ಬಾಟಮಲ್ಲಿ ಅದಕ್ಕೆ, ಮತ್ತು ಬ್ಯಾಕ್ ಟಕ್ಗೆ ಮತ್ತು ಚೆಸ್ಟ್ ಹತ್ರ. ಈಗ ಫ್ರಂಟ್ ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಬ್ಲೌಸ್ ಪೀಸ್ನ ಆಪೋಸಿಟ್ ಓಪನ್ ತಿರುಗಿಸ್ಕೊಂಡು 1/2 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಉಕ್ಪಟ್ಟಿ ಕಾಜಾಪಟ್ಟಿಗೆ. ಈಗ ನೆಕ್ ಏನಿದೆ, ಆರ್ಮೋಲ್ ರೌಂಡ್ ಏನಿದೆ ಟ್ರೇಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಬ್ಯಾಕಲ್ಲಿ 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ನಲ್ಲ, ಅದನ್ನು ಫೋಲ್ಡ್ ಮಾಡಿ ಇಟ್ಕೋಬೇಕು. ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ತೆಗೆದಿಟ್ಬಿಟ್ಟು ನೆಕ್ 2.5 ತೊಗೊಂಡಿದ್ದೆ. ಡೀಪ್ 7 ತೊಗೋತಾ ಇದ್ದೀನಿ. ಕೆಳಗಡೆ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪೇ ಹಾಕೋತಾ ಇದ್ದೀನಿ. ಮತ್ತು ಕರ್ವಿಗೆ, ಆರ್ಮೋಲ್ ಕರ್ವ್ಗೆ 1/2 ಇಂಚ್ ಡೌನ್ ತೊಗೋಬೇಕು. ನೋಡಿ 1/2 ಇಂಚು ಡೌನ್ ತೊಗೊಂಡು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ಚೆಸ್ಟ್ 10 ತೊಗೊಂಡಿದ್ದೀನಿ. 1/2 ಇಂಚು ಟಕ್ ಬರೋದ್ರಿಂದ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಬಾಟಮಲ್ಲಿ 2 ಇಂಚ್ ಮೈನಸ್ ಮಾಡ್ಕೋತಾ ಇದ್ದೀನಿ. ಮತ್ತು ನಾನು ಟಕ್ ಲೆಂತ್ ತೊಗೋತಾ ಇದ್ದೀನಿ, ಫ್ರಂಟ್ ಟಕ್ ಲೆಂತು. ಮತ್ತು 1 ಇಂಚು ಮೇಲೆ ತಗೊಂಡು 3 ಇಂಚು ಡಾಟ್ಗೆ ತೊಗೋತಾ ಇದ್ದೀನಿ.
ಲೆಂತು 2.5. ಹೀಗೆ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿ ಸೆಂಟ್ರಲ್ಲಿ 2.5 ಇಂಚು. ಈಗ ಟಕ್ ಗ್ಯಾಪ್ ಬಂದು 2 ಇಂಚು. 3ನೇ ಟಕ್ಕು ಹೀಗೆ ತಗೋಬೇಕು 2 ಇಂಚ್ ಗ್ಯಾಪಲ್ಲಿ. 4 ಟಕ್ 4ನೇ ಟಕ್ಕೂ ಸಹ ಕೆಳಗಡೆಯಿಂದ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ 2 ಇಂಚ್ ಗ್ಯಾಪಲ್ಲಿ ಲೈನ್ ಹಾಕೋಬೇಕು. ನೋಡಿ ವೇಸ್ಟ್ ಮೆಜರ್ಮೆಂಟ್ ಮಾಡ್ಕೋಬೇಕು. ನಮ್ಮದು ವೇಸ್ಟು 9 ಇದೆ. ಮತ್ತು 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮೇಲ್ಗಡೆ 1/2 ಇಂಚು ಎಕ್ಸ್ಟ್ರಾ ತೊಗೊಂಡು ಲೈನ್ ಹಾಕೋಬೇಕು. ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ವೇಸ್ಟ್ ಬೆಲ್ಟ್ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಶೇಪ್ ಸೈಡಲ್ಲಿ 4 ಇಂಚು, ಸೈಡಲ್ಲಿ 3.5 ಇಂಚು, ಸೆಂಟ್ರಲ್ಲಿ 3 ಇಂಚು. ಕಟ್ ಮಾಡ್ಕೊತಾ ಇದ್ದೀನಿ. ಶೇಪ್ ಸೈಡಲ್ಲಿ ನ್ಯಾಚ್ ಹಾಕೋಬೇಕು. ಈಗ ಸ್ಲೀವ್ ಲೆಂತು 9.5. ಅದಕ್ಕೂ ಅಷ್ಟೇ 2 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಕೆಳಗಡೆ 1.5 ಇಂಚು, ಮೇಲ್ಗಡೆ 1/2 ಇಂಚು. ಡೌನಿಂಗ್ 3.5 ಇಂಚ್ ತೊಗೋತಾ ಇದ್ದೀನಿ. ಒಂದು ಲೈನ್ ಹಾಕ್ಕೊಂಡು ನಮ್ಮದು ಆರ್ಮೋಲ್ ರೌಂಡು ಮೆಜರ್ಮೆಂಟ್ ಮಾಡ್ಕೋಬೇಕು. ಸೈಡಲ್ಲಿ ಪೀಸ್ ಆಲ್ಟೇಜ್ ಬಂದಿರೋದ್ರಿಂದ ಎಕ್ಸ್ಟ್ರಾ ಪೀಸ್ ಕಟ್ಕೋಬೇಕು. ಅದಕ್ಕೆ ಇದು ಸ್ಟಿಚ್ ಮಾಡಬೇಕಾದ್ರೆ ಕಟ್ ಮಾಡ್ಕೋತೀನಿ. ಈಗ ಫ್ರಂಟ್ ನೆಕ್ ಕಟ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ನೆಕ್ಕು ಸಹ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಸ್ಲೀವ್ಗೆ ಬಟ್ಟೆ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಆರ್ಮೋಲ್ ರೌಂಡ್ ಹಾಕೋತಾ ಇದ್ದೀನಿ. ನೋಡಿ ಡೈರೆಕ್ಟ್ ಶೇಪ್ ಹಾಕೋಕ್ಕೆ ಬರಲಿಲ್ಲ ಅಂದರೆ ಒಂದು ಲೈನ್ ಹಾಕ್ಕೊಂಡು 1.5 ಇಂಚು, 1/2 ಇಂಚು ಗ್ಯಾಪಲ್ಲಿ ಈ ಥರ ಶೇಪ್ ಹಾಕೋಬೇಕು. ಮತ್ತು ಸ್ಲೀವ್ ಲೂಸು 6 ಇಂಚು ಸ್ಲೀವ್ ಲೂಸು, ಅದಕ್ಕೆ 2 ಇಂಚು ಕಚ್ಚಾಗಿ ಅಂತ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ಈಗ ಒಂದು ನ್ಯಾಚ್ ಹಾಕೋತಾ ಇದ್ದೀನಿ. ಈಗ ಸ್ಲೀವ್ ಓಪನ್ ಮಾಡಿಬಿಟ್ಟು ಫ್ರಂಟ್ ಸೈಡಲ್ಲಿ ಮತ್ತು ಶೇಪ್ ತೊಗೋಬೇಕು. 1/2 ಇಂಚು ಮಾರ್ಜಿನಲ್ಲಿ ಶೇಪ್ ಹಾಕೋತಾ ಇದ್ದೀನಿ. ಕಟ್ ಮಾಡ್ಕೋತಾ ಇದ್ದೀನಿ. ಫ್ರಂಟ್ ಸೈಡು ಆ ಸೈಡು ನ್ಯಾಚ್ ಹಾಕೋಬೇಕು. ಈಗ ಬ್ಯಾಕ್ ಸೈಡು ಬಾಟಮ್ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. 1.5 ಇಂಚ್ ಏನು ಬಿಟ್ಟಿದ್ದೆ ಅದನ್ನು ಸ್ಟಿಚ್ ಮಾಡಿಕೊಂಡು, ಅದು ಬೇಕು ಅಂದರೆ ಎಮ್ಮಿಂಗ್ ಮಾಡ್ಕೋಬೋದು, ಬೇಡ ಅಂದರೆ ಸ್ಟಿಚಿಂಗ್ ಬಿಟ್ಕೋಬೋದು. ಮತ್ತು ಡಾಟ್ ಏನು ಬಿಟ್ಟಿದ್ದೆ ಡಾಟ್ಗಳ್ನೆಲ್ಲ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ 2 ಆಯಿತು. ಈಗ ಬೆಲ್ಟ್ ಪಟ್ಟಿ ರೆಡಿ ಮಾಡ್ಕೋತಾ ಇದ್ದೀನಿ.
ಅಟ್ಯಾಚ್ ಮಾಡಿಕೊಂಡು ಅದು ಕಿನಾರಿ ಹಾಕ್ಕೊಂಡು ಫೋಲ್ಡ್ ಮಾಡಿ ಮತ್ತೆ ಮೇಲ್ಗಡೆ ಕಿನಾರಿ ಹಾಕ್ಕೋಬೇಕು. ಈಗ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಅದು ಬೇಕು ಅಂದರೆ ಇನ್ವಿಸಿಬಲ್ ಮಾಡ್ಕೋಬೋದು, ಬೇಡ ಅಂದರೆ ಡೈರೆಕ್ಟ್ ಅಟ್ಯಾಚೇ ಮಾಡ್ಕೋಬೋದು. ನಾನು ಇನ್ವಿಸಿಬಲ್ಲೇ ಮಾಡಿದ್ದೀನಿ. ನೋಡಿ, ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿದ್ಮೇಲೆ ಈ ಥರ ಬಂತು. ಕೈಲಿ ಎಲ್ಲ ಒಂದು ಲೆವೆಲ್ ಮಾಡ್ಕೋಬೇಕು. ನೋಡಿ, ಈಗ ಸ್ಲೀವ್ ಬಾಟಮ್ ಬಿಟ್ಟಿದ್ನಲ್ಲ 1.5 ಇಂಚು, ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋತಾ ಇದ್ದೀನಿ. ಅದು ಬೇಕಂದರೆ ಸ್ಟಿಚ್ ಇಟ್ಕೋಬೋದು, ಬೇಡ ಅಂದರೆ ಎಮ್ಮಿಂಗ್ ಮಾಡಿಕೊಂಡು ಸ್ಟಿಚ್ನ ರಿಮೂವ್ ಮಾಡ್ಕೋಬೋದು. ನೋಡಿ, ಸ್ಲೀವ್ ರೆಡಿ ಆಯಿತು. ಈಗ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಕಾಜಾ ಪಟ್ಟಿಗೆ 3 ಇಂಚ್ ಬಟ್ಟೆ ತೊಗೊಂಡಿದ್ದೀನಿ. ಉಕ್ಸ್ ಪಟ್ಟಿಗೆ 2 ಇಂಚ್ ಬಟ್ಟೆ ತೊಗೊಂಡಿದ್ದೀನಿ. ನೋಡಿ, ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ರೆಡಿ ಆಯಿತು. 2 ಹಿಡಿದು ನೋಡಬೇಕು, ಒಂದೇ ಲೆವೆಲ್ಗೆ ಬರಬೇಕು. ತದನಂತರ ಫ್ರಂಟು ಬ್ಯಾಕು ಶೋಲ್ಡರ್ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಶೋಲ್ಡರ್ ಅಟ್ಯಾಚ್ ಆದಮೇಲೆ ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಸ್ಲೀವ್ ಅಟ್ಯಾಚ್ ಆದಮೇಲೆ ಸೈಡ್ ಫಿನಿಶಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ನೆಕ್ಕಿಗೆ ಎಮ್ಮಿಂಗ್ ಪಟ್ಟಿ ಹಚ್ತಾ ಇದ್ದೀನಿ. ಡಬಲ್ ಫೋಲ್ಡಲ್ಲಿ ಅಟ್ಯಾಚ್ ಮಾಡಿಕೊಂಡು ಕಚ್ಚಾ ಎಕ್ಸ್ಟ್ರಾ ಇದ್ದರೆ ರಿಮೂವ್ ಮಾಡ್ಕೋಬೇಕು. ಮತ್ತು ನಾವು ಎಮ್ಮಿಂಗ್ ಪಟ್ಟಿ ಕಟ್ಟಿದ್ದೀವಲ್ಲ, ಅದ್ರ ಮೇಲ್ಗಡೆ ಬರಬೇಕು ಸ್ಟಿಚ್ಚು. ಒಂದು ಸ್ಟಿಚ್ ಹಾಕ್ಕೊಂಡು ಮತ್ತೆ ಫೋಲ್ಡ್ ಮಾಡಿ ಒಂದು ಲಾಂಗ್ ಸ್ಟಿಚ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಫಿನಿಶಿಂಗ್ಗೆ ಒಂದು ಎಮ್ಮಿಂಗ್ ಮಾಡಿಕೊಂಡ್ರೆ ಪ್ಲೈನ್ ಬ್ಲೌಸ್ ರೆಡಿ ಆಯಿತು.